ಸರ್ ಭಾರತದ ಮ್ಯಾಪ್ ಅನ್ನ ತಿರುಚಲಾಗಿದೆ ನೋಡಿ. ಅಮಿತ್ ಮಾಲ್ವಿಯಾ ಅಂತ ವ್ಯಕ್ತಿ ಏನಿದ್ದಾರೆ, ಅವನ ಕೆಲಸನೇ ಸುಳ್ಳು ಸುದ್ದಿ ಹಬ್ಸೋದು. ಅವನ ಇತಿಹಾಸ ನೋಡಿ, ಎಷ್ಟು ಕೇಸ್ಗಳು ನಮ್ಮ ರಾಜ್ಯದಲ್ಲಿದ್ದಾವೆ, ರಾಷ್ಟ್ರದಲ್ಲಿದ್ದಾವೆ. ಅವನು ಸುಳ್ಳಿನ ಸರ್ದಾರ, ಕಿಂಗ್ ಆಫ್ ಮಿಸ್ಇನ್ಫಾರ್ಮೇಶನ್ ಅಂಡ್ ಫೇಕ್ ನ್ಯೂಸ್. ನೀವು ಅವ್ರದ್ದು ಟೈಮ್ ಲೈನ್ ನೋಡ್ಬಿಟ್ರೇನೆ ಗೊತ್ತಾಗ್ತದೆ ನಿಮ್ಗೆ. ಆಮೇಲೆ ಯಾಕೆ ಅವ್ರಿಗೆ ಅಷ್ಟು ಇಂಪಾರ್ಟೆನ್ಸ್ ಕೊಡ್ತೀವಿ, ಏನ್ ಸತ್ಯ ಹೇಳಿದಾನಂತ ಇಷ್ಟು ಮಾಡ್ತೀರಾ? ಈಗ ನನಗೆ ಆಶ್ಚರ್ಯ ಏನಪ್ಪ ಅಂದ್ರೆ, ಬಿಜೆಪಿ ನಾಯಕರಿಗೆ ಕರ್ನಾಟಕದಲ್ಲಿ ಗಣೇಶ ಎಲ್ಲಿಟ್ಟಿದ್ದಾರೆ ಗೊತ್ತಿದೆ, ಫ್ಲೆಕ್ಸ್ ಎಲ್ಲ ಹಾಕ್ತಾರೆ ಗೊತ್ತಿದೆ. ಆದ್ರೆ ಅವ್ರ ನಾಯಕರು ಯಡಿಯೂರಪ್ಪ ಅವರು ಪಾಸ್ಟೋರ್ನಲ್ಲಿ ಇರೋದು ಗೊತ್ತಿಲ್ಲ, ಸಿ.ಟಿ. ರವಿ ಹೇಳಿಕೆ ಗೊತ್ತಿಲ್ಲ, ಮುನಿರತ್ನ ಅವ್ರ ಕರ್ಮಕಾಂಡಗಳು ಗೊತ್ತಿಲ್ಲ. ಇವರು ರಿಯಲ್ ಇಶ್ಯೂ ಇಂದ ಡೈವರ್ಟ್ ಮಾಡಕ್ಕೆ ಇಂತ ಕೆಲವು ಆಳ್ಮಕ್ಳು ಇಟ್ಟಿದ್ದಾರೆ. ಸರಿ ಡೆಪ್ಟಿ ಸಿಎಂ ಒಂದ್ ನಿಮಿಷ ಇವ್ರ ಕೆಲಸ ಏನಿದೆ ಅಂದ್ರೆ ರಿಯಲ್ ಇಶ್ಯೂಸ್ ಇಂದ ಡೈವರ್ಟ್ ಮಾಡೋದು. ನಮ್ಮ ಆರ್ಥಿಕ ಪರಿಸ್ಥಿತಿ ಬಗ್ಗೆ ಮಾತಾಡ್ತಾರ, ದೇಶದ್ದು ಇಲ್ಲ. ರುಪಿ ಮತ್ತೆ ಡಾಲರ್ ಬಗ್ಗೆ ಮಾತಾಡ್ತಾರ, ಇಲ್ಲ. ಚೈನಾ ಬಗ್ಗೆ ಮಾತಾಡ್ತಾರ, ಇಲ್ಲ. ನಿರುದ್ಯೋಗ ಬಗ್ಗೆ ಮಾತಾಡಕ್ ತಯಾರಿರೋದಿಲ್ಲ. ಏನೇ ಅಮಿತ್ ಶಾ ಅವ್ರು ಏನ್ ಹೇಳಿಕೆ ಕೊಟ್ಟರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಬಗ್ಗೆ, ಅದ್ರ ಬಗ್ಗೆ ಮಾತಾಡ್ತಾರ, ಇಲ್ಲ. ಇವೆಲ್ಲನೂ ಕೂಡ ಅವರು ಅಟೆನ್ಷನ್ ಡಿವಿಯೇಟಿಂಗ್ ಟ್ಯಾಕ್ಟಿಕ್ಸ್. ಇವತ್ತಿಂದಲ್ಲ, ಮುಂಚೆಯಿಂದಾನೂ ಇದೆ. ಒಂದು ಗ್ರಾಮ ಪಂಚಾಯತ್ಗೆಲ್ಲ ಯೋಗ್ಯತೆ ಇಲ್ಲ ರೀ. ಅಮಿತ್ ಮಾಲ್ವಿಯಾಗೆ 2 ರೂಪಾಯಿಗೆ ಟ್ವೀಟ್ ಮಾಡ್ತಾರೆ, ಆಯ್ತಾ? ಅದು ನಾವೆಲ್ಲ ಹೇಳಿರೋದು, ಬಿಜೆಪಿ ಅವರ ಎಂಟೈರ್ ಸೋಷಿಯಲ್ ಮೀಡಿಯಾದವರೇ ಹೇಳ್ತಾರೆ. ಆದ್ರಿಂದ ಅವ್ರು ಯಾರೋ ಒಬ್ರು ಖಾಸಗಿ ವ್ಯಕ್ತಿ ಯಾವುದೋ ಒಂದು ಬ್ಯಾನರ್ ನಮ್ಮ ಲೀಡರ್ ಮುಖ ಹಾಕ್ಕೊಂಡು ಹಾಕಿದ್ರೆ ಅದು ಅಧಿಕೃತವಾಗುತ್ತೆ. ನಮ್ಮ ಅಧಿಕೃತವಾದಂತ ಬ್ಯಾನರ್ಗಳಲ್ಲಿ ಮ್ಯಾಪ್ ಯಾವುದೂ ಇಲ್ಲ. ಆದ್ರಿಂದ ಇದಕ್ಕೆ ಅಮಿತ್ ಮಾಲ್ವಿಯಾ ಏನೇ ಇರಲಿ, ಅವರಿಗೆ ಹೆಚ್ಚು ಇಂಪಾರ್ಟೆನ್ಸ್ ಕೊಡೋದು ಅಗತ್ಯ ಇಲ್ಲ. ಸರ್ ಡೆಪ್ಟಿ ಸಿಎಂ ಹೇಳಿದರೆ ಅದು ಸರ್ ಆಮೇಲೆ ಡೆಪ್ಟಿ ಸಿಎಂ ಹೇಳಿದ್ರೆ ಗೊತ್ತಾಗದೆ ಹಾಕಿದ್ದಾರೆ, ತಗ್ಸ್ತಾ ಇದೀವಿ ಅಂತ. ಬಟ್ ನೀವು ಸುಳ್ಳು ಅಂತ ಹೇಳ್ತೀವಿ, ಗೊತ್ತಿರಲಾರ್ದೆ ಹಾಕಿದ್ದಾರೆ. ಅಲ್ಲಿ ನೀವು ನೋಡಿದ್ರೆ ಅದು ಯಾವುದೋ ಒಂದು ಖಾಸಗಿ ಕಂಪನಿ ಲಾಂಛನೂ ಕೂಡ ಇದೆ. ಅದೇ ಈಗ ಅವ್ರ ಅಭಿಮಾನಿ, ಈಗ ಯಾವುದೋ ಒಂದು ಖಾಸಗಿ ಕಂಪನಿ ನಿಮ್ಮ ಅಭಿಮಾನಿ ಇರ್ತಾರೆ, ನಿಮ್ ಫೋಟೋ ಆದ ತಕ್ಷಣ ಅದು ನಿಮ್ಮ ಅಧಿಕೃತವಾಗಿ ಆಗ್ತದ, ಅದು ಪಾರ್ಟಿದ ಅಧಿಕೃತವಾಗಿ? ದೇರ್ ಇಸ್ ಅ ಲೋಗೋ, ಕರೆಕ್ಟ್, ಆಫ್ ಅ ಪ್ರೈವೇಟ್ ಕಂಪನಿ. Is there a logo of, is it telling that it is being put up by the Congress party? No. And who are these people like Amit Malviya? ಆ ರೀತಿ ಹಾಕಿದವರ ವಿರುದ್ಧ ಏನಾದರೂ ಕ್ರಮ ನೋಡೋಣ, ಅದೇನು ತಗೋಬಹುದು. ಅದಕ್ಕೆ ನೋಡಿ, ಅದು ಇವಾಗ ನನಗೆ ಮಾಹಿತಿ ಬಂದಿರೋದು, ನೀವು ಹೇಳಿದ್ಮೇಲೆ ಮಾಧ್ಯಮದಲ್ಲಿ ಬಂದಿರೋದು. ಏನೇ ಇದ್ರು ಕೂಡ ನಾವು ತನಿಖೆಗೆ ನಾನೇ ಆಗ್ರಹಿಸ್ತಾ ಇದ್ದೇನೆ. ಅದೇನಿದ್ರು ಕೂಡ ಸತ್ಯ ಹೊರಗೆ ಬರೋದಂತ ನಾವು ಮಾಡ್ತೀವಿ. ಅದೇ ನಮ್ಮ ಬೆಂಬಲಿಗರು ಮಾಡಿರ್ಲಿ, ಬೇರೆಯವ್ರು ಮಾಡಿರ್ಲಿ, ಸಂಬಂಧಪಟ್ಟಂತ ಇಲಾಖೆ ನಮ್ದು ಇರೋದ್ರಿಂದ ನಾವು ಅದರಲ್ಲಿ ಯಾವುದೂ ಮುಚ್ಚುಮರೆ ಮಾಡೋದಿಲ್ಲ ಅಥವಾ ಹಿಂಜರಿಯೋದಿಲ್ಲ. ತಪ್ಪೇ ಯಾರೇ ಮಾಡಿದ್ರು ಕೂಡ, ಅದಕ್ಕೆ ಏನಿದ್ರು ಕೂಡ ನಾನೇ ಸ್ವತಃ ನಮ್ಮ ಡಿಪಾರ್ಟ್ಮೆಂಟ್ ಇಂದ ಕೂಡ ಎನ್ಕ್ವೈರಿ ಮಾಡ್ತೀನಿ. ಮತ್ತೆ ಅಗತ್ಯ ಇದ್ದಲ್ಲಿ ಗೃಹ ಸಚಿವರು ಕೂಡ ನಾನೇ ಮನವಿ ಮಾಡ್ತೀನಿ.